ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷ ಆಯುರ್ವೇದ. ಇವತ್ತು ನಾನು ನಿಮಗೆ ಹಾಲಿನ ಜೊತೆ ಯಾವ ವಸ್ತುಗಳನ್ನ ಮಿಕ್ಸ್ ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ. ಹಾಲು ಅಂತಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಕೂಡ ಎಲ್ಲರಿಗೂ ಇಷ್ಟ ಹಾಲು ಅಂತಂದರೆ. ನೀವೇನಾದರೂ ಮಿಲ್ಕನ್ನು ಉಪ್ಪಿನಕಾಯಿ ಜೊತೆ, ಜೇನುತುಪ್ಪದ ಜೊತೆಗೆ, ಉಪ್ಪಿನ ಜೊತೆಗೆ, ಮೀನಿನ ಜೊತೆಗೆ, ಮೋಸಂಬಿ, ಕಿತ್ತಳೆ ಅಥವಾ ನಿಂಬೆ, ಅನಾನಸ್ ಜೊತೆ ತಗೋತಿದ್ರೆ ಇವತ್ತೇ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಹಾಗೇನಾದರೂ ಮಾಡಿದ್ದೇ ಆದಲ್ಲಿ ನಿಮಗೆ ಸ್ಕಿನ್ ಡಿಸೀಸಸ್ ಬರ್ಬೋದು. ಅಥವಾ ಯಾರಿಗೆ ಆಲ್ರೆಡಿ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಪಿಂಪಲ್ ಆಗಿರ್ಬೋದು, ಅಥವಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಗಟ್ ಇಶ್ಯೂಸ್ ಇರ್ಬೋದು, ಅಂಥವ್ರಿಗೆ ಆ ಸಿಮ್ಟಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಂಗಿಲ್ಲ. ಅದಲ್ಲದೆ ಬಾಡಿಗೆ ಯಾವುದೇ ಥರದ ನಿಮಗೆ ಪೋಷಕಾಂಶ ಸಿಗೋದಿಲ್ಲ. ಫಸ್ಟ್ ನಾನು ಹಾಲನ್ನು ಯಾವುದ್ರ ಜೊತೆ ಮಿಕ್ಸ್ ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಆದಮೇಲೆ ವಿಡಿಯೋ ಎಂಡಲ್ಲಿ ಯಾವುದನ್ನು ಹಾಲು ಜೊತೆ ಮಿಕ್ಸ್ ಮಾಡ್ಬೋದು ಅದನ್ನು ನೋಡೋಣ. ಸೊ ವಿಡಿಯೋನ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಒನ್ ಇಂಗ್ರೀಡಿಯೆಂಟ್ ಈಸ್ ಸಾಲ್ಟ್, ವೆದರ್ ಇಟ್ ಈಸ್ ವೈಟ್ ಸಾಲ್ಟ್ ಆರ್ ಪಿಂಕ್ ಸಾಲ್ಟ್ ಆರ್ ರಾಕ್ ಸಾಲ್ಟ್ ಆರ್ ಬ್ಲ್ಯಾಕ್ ಸಾಲ್ಟ್, ವಾಟ್ ಎವರ್ ಸಾಲ್ಟ್ ಇಟ್ ಮೇ ಬಿ. ಅದು ಎಷ್ಟೇ ಕಾಸ್ಟ್ಲಿ ಇದ್ದರೂ ಕೂಡ ನೀವು ಹಾಲಿನ ಜೊತೆ ಸಾಲ್ಟನ್ನು ಮಿಕ್ಸ್ ಮಾಡೋ ಹಾಗಿಲ್ಲ. ನೀವೇನಾದರೂ ಹಾಲಿನ ಜೊತೆ ಸಾಲ್ಟನ್ನ ಮಿಕ್ಸ್ ಮಾಡಿ ತಿಂತಿದ್ರೆ, ಅಥವಾ ಕೆಲವು ಜನ ಏನು ಮಾಡ್ತಾರೆ, ಅನ್ನ ಹಾಲು ಉಪ್ಪಿನಕಾಯಿ ತಿಂತಾರೆ. ಇನ್ನು ಕೆಲವೊಬ್ಬರು ಅನ್ನ ಹಾಲು ಮತ್ತು ಹುಣಸೆ ಹಣ್ಣಿನ ಚಟ್ನಿ ತಿಂತಾರೆ. ಇನ್ನು ಕೆಲವು ಜನ ಅನ್ನ ಹಾಲು ಮತ್ತು ಟೊಮೆಟೊ ಹಣ್ಣಿನ ಚಟ್ನಿ ತಿಂತಾರೆ. ಸೊ ಇವೆರಡು ಕೂಡ ಆಪೋಸಿಟ್ ಕಾಂಬಿನೇಷನ್, ಒಟ್ಟಿಗೆ ಸೇವಿಸೋ ಹಾಗಿಲ್ಲ. ಹಾಗೇನಾದರೂ ಮಾಡಿದ್ದೇ ಆದಲ್ಲಿ ನಿಮಗೆ ಸ್ಕಿನ್ ಡಿಸೀಸಸ್ ಬರ್ಬೋದು. ಅಥವಾ ಯಾರಿಗೆ ಆಲ್ರೆಡಿ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಪಿಂಪಲ್ ಆಗಿರ್ಬೋದು, ಅಥವಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಗಟ್ ಇಶ್ಯೂಸ್ ಇರ್ಬೋದು, ಅಂಥವ್ರಿಗೆ ಆ ಸಿಮ್ಟಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಂಗಿಲ್ಲ. ಅದಲ್ಲದೆ ಬಾಡಿಗೆ ಯಾವುದೇ ಥರದ ನಿಮಗೆ ಪೋಷಕಾಂಶ ಸಿಗೋದಿಲ್ಲ. ನಂಬರ್ 2 ಈಸ್ ಹನಿ. ನೀವು ಸರ್ಪ್ರೈಸ್ ಆಗ್ಬೋದಲ್ವಾ, ಹನಿನ ಹಾಲಿನ ಜೊತೆ ಮಿಕ್ಸ್ ಮಾಡೋಂಗಿಲ್ವಾ? ಹಾಗಾದರೆ ನಾವು ದೇವರಿಗೆ ಪಂಚಾಮೃತ ಮಾಡ್ತೀವಿ ಅಥವಾ ನೈವೇದ್ಯ ಮಾಡ್ತೀವಿ, ತಪ್ಪ ಅಂತ ಕೇಳ್ತೀರಾ. ಅದು ತಪ್ಪಲ್ಲ. ನಿಮಗೇನಾದರೂ ಮಿಕ್ಸ್ ಮಾಡೋದೇ ಇದೆ ಅನ್ನೋದಾದರೆ ನೀವು ಕೋಲ್ಡ್ ಆಗಿರೋ ಹಾಲು ಅಥವಾ ರೂಮ್ ಟೆಂಪ್ರೇಚರ್ ಇರೋ ಹಾಲಿನಲ್ಲಿ ನೀವು ಹನಿನ ಮಿಕ್ಸ್ ಮಾಡ್ಬೋದು. ಆದರೆ ಬಿಸಿ ಹಾಲಿನ ಜೊತೆ ಮಿಕ್ಸ್ ಮಾಡಿ ಸೇವನೆ ಮಾಡೋ ಹಾಗಿಲ್ಲ. 3ನೇ ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ಉಪ್ಪಿನಕಾಯಿ. ನೀವೇನಾದರೂ ಉಪ್ಪಿನಕಾಯಿನ, ಅಂದರೆ ವೆದರ್ ಇಟ್ ಈಸ್ ಹುಣಸೆ ಹಣ್ಣಿನ ಉಪ್ಪಿನಕಾಯಿ, ಟೊಮೆಟೊ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಅದನ್ನೇನಾದರೂ ನೀವು ಮಿಕ್ಸ್ ಮಾಡಿ ತಿಂದರೆ ಹಾಲಿನ ಜೊತೆ, ಇಟ್ ವಿಲ್ ಕ್ರಿಯೇಟ್ ಡಿಸ್ಟರ್ಬೆನ್ಸ್ ಇನ್ ಡೈಜೆಷನ್. 100% ನಿಮಗೆ ಡೈಜೆಷನ್ ಆಗಲಿಕ್ಕೆ ತುಂಬ ಡಿಸ್ಟರ್ಬ್ ಮಾಡುತ್ತೆ. ಬ್ಲೋಟಿಂಗ್ ಆಗುತ್ತೆ, ನಿಮಗೆ ಕಾನ್ಸ್ಟಿಪೇಷನ್ ಕೂಡ ಆಗ್ಬೋದು. ಸೊ ಎರಡನ್ನ ಕೂಡ ಕಂಬೈನ್ ಮಾಡೋ ಹಾಗಿಲ್ಲ. 4th ಒನ್ನು ಹುಳಿ ಹಣ್ಣುಗಳು. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಹುಳಿ ಹಣ್ಣು ತಿಂದರೆ ಅದು ಹಾಲಿನ ಜೊತೆಗೆ ನಿಮಗೆ ಹೈಪರ್ ಆ್ಯಸಿಡಿಟಿ ಆಗುತ್ತೆ. ಅದ್ರ ಜೊತೆಗೇ ಫುಡ್ ಡೈಜೆಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎರಡನೇದು ಸ್ಕಿನ್ ಡಿಸೀಸಸ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. 4ನೇ ಇಂಗ್ರೀಡಿಯೆಂಟ್ ಬಂದು ಟೊಮೆಟೊ. ಟೊಮೆಟೊ ಯಾಕಂತಂದರೆ ಅದು ಕೂಡ ಹುಳಿ ಹಣ್ಣಿರುತ್ತೆ, ಅದರಲ್ಲೂ ಕೂಡ ಸಿಟ್ರಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ. ಸೊ ಸಿಟ್ರಿಕ್ ಆ್ಯಸಿಡ್ ಪ್ರೆಸೆಂಟ್ ಇರೋ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಅದನ್ನು ನೀವು ಹಾಲಿನ ಜೊತೆ ತಗೊಳ್ಳೋ ಹಾಗಿಲ್ಲ. ತುಂಬ ಜನ ಏನು ಮಾಡ್ತಾರೆ, ಟೊಮೆಟೊ ಹಣ್ಣು ಅಥವಾ ಆನಿಯನ್ ಯೂಸ್ ಮಾಡಿಕೊಂಡು ಗ್ರೇವಿ ಮಾಡ್ತಾರೆ ಕೆಲವೊಂದು ಸಬ್ಜಿನಲ್ಲಿ. ಫಾರ್ ಎಕ್ಸಾಂಪಲ್ ಪನ್ನೀರ್ ಅಂತ ಇಟ್ಕೊಳ್ಳಿ, ಪನ್ನೀರ್ ಮಸಾಲ ಅಥವಾ ಯಾವುದೋ ಒಂದು ಪನ್ನೀರ್ ಸಬ್ಜಿ ಮಾಡಬೇಕಾದ್ರೆ ಅದರಲ್ಲಿ ಹಾಲನ್ನು ಮಿಕ್ಸ್ ಮಾಡ್ತಾರೆ, ಅಥವಾ ಇಂಡೈರೆಕ್ಟ್ಲಿ ಕ್ರೀಮನ್ನು ಮಿಕ್ಸ್ ಮಾಡ್ತಾರೆ. ಅದನ್ನು ಕೂಡ ನೀವು ಮಾಡೋ ಹಾಗಿಲ್ಲ. ಈವನ್ ಕರ್ಡ್ ಕೂಡ ಮಾಡೋ ಹಾಗಿಲ್ಲ. ನೀವು ಮೊಸರನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದದ ಪ್ರಕಾರ ಹೀಟ್ ಮಾಡೋ ಹಾಗಿಲ್ಲ. ತಿನ್ನೋದಾದರೆ ಅದು ರೂಮ್ ಟೆಂಪ್ರೇಚರ್ಲಿದ್ದಾಗ ತಿನ್ಬೋದು, ಬಿಸಿ ಮಾಡ್ಕೊಂಡು ತಿನ್ನೋ ಹಾಗಿಲ್ಲ. 5th ಒನ್ ಬಂದು ಫಿಶ್. ನನ್ನ ಹತ್ರ ಫಿಶ್ ಇಲ್ಲ, ಇದ್ದರೆ ನಿಮಗೆ ತೋರಿಸ್ತಿದ್ದೆ. ಹಾಲಿನ ಜೊತೆ ಯಾವತ್ತೂ ಕೂಡ ಫಿಶನ್ನು ತಿನ್ನೋ ಹಾಗಿಲ್ಲ. ಅಥವಾ ಫಿಶ್ ತಿಂದ ಮೇಲೆ ಫಿಶ್ ಬಿರಿಯಾನಿ ಅಥವಾ ಫಿಶ್ ಫ್ರೈ ಅಥವಾ ಫಿಶ್ ಯಾವುದೋ ಒಂದು ಐಟಮ್ ತಿಂದ ಮೇಲೆ ಟೀ ಕಾಫಿ ಕುಡಿಯೋದಾಗಲಿ ಅಥವಾ ಡೈರೆಕ್ಟ್ ಹಾಲನ್ನು ಕುಡಿಯೋದಾಗಲಿ ಮಾಡೋ ಹಾಗಿಲ್ಲ. ಫಾರ್ ಮೋರ್ ಫ್ರೀ ಹೆಲ್ತ್ ಟಿಪ್ಸ್ ಲೈಕ್ ದಿಸ್ ಯು ಕ್ಯಾನ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ. ನಾನು ನಿಮಗೆ ಹಾಲನ್ನು ಮನೇಲಿ ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಖಾಲಿ ಗ್ಲಾಸ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಡೆಟಾಲ್ ಹಾಕ್ಕೊಳ್ಳಿ. ಮತ್ತು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಣ. ಸೊ ದಿಸ್ ಈಸ್ ಹೌ
ಐ ಮೇಡ್ ಮಿಲ್ಕ್ ಎಟ್ ಹೋಮ್. ಸೊ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದು ಈ ಥರ ಮಿಲ್ಕ್ ಮಾಡಿ, ಬಟ್ ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ. ಸೊ ನೀವು ದಯವಿಟ್ಟು ನಾನು ಹಾಲನ್ನು ವೇಸ್ಟ್ ಮಾಡಿದೆ ಅಂತ ಅಂದ್ಕೋಬೇಡಿ. ನಿಮಗೆ ಉಪ್ಪಾಗ್ಬಿಟ್ಟು ತೋರಿಸಿದೆ ಅಲ್ವಾ ನಾನು, ಸೊ ಅದು ಕುಡಿಯೋಕ್ಕೆ ಒಳ್ಳೆಯದಲ್ಲ. ಸೊ ನಾನು ಅದಕ್ಕೆ ಇದನ್ನು ಮಾಡಿದೆ. ಹಾಲು ವೇಸ್ಟ್ ಮಾಡೋ ಬದಲು ಇದು ಒಳ್ಳೆ ಟೆಕ್ನಿಕ್ ಅಂತ ಅನ್ನಿಸ್ತು. ದಟ್ಸ್ ಇಟ್. ಚಿಕ್ಕ ಮಕ್ಕಳ ಮುಂದೆ ಅಪ್ಪಿತಪ್ಪಿನೂ ಕೂಡ ಇದನ್ನು ಮಾಡಬೇಡಿ. ಇದನ್ನೇ ಮಾಡಿದ್ರೆ ಅವರು ಕೂಡ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಆ್ಯಬ್ಸೆನ್ಸಲ್ಲಿ ಮಾಡಿ ಕುಡಿದ್ಬಿಟ್ರೆ ಕಷ್ಟ. ಸೊ ಅವ್ರ ಮುಂದೆ ಮಾಡಬೇಡಿ ಇದನ್ನು.